ನಮಸ್ಕಾರ. ವೆಲ್ಕಮ್ ಟು RR ಕಿಚನ್. ನಿನ್ನೆ ಫಿಶ್ ಕರಿ ಮಾಡಿದ್ವಿ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ. ಇವತ್ತು ಚಿಕನ್ ಸಾರು ಮಾಡ್ತಾ ಇದೀವಿ. ನಮ್ಮ ಮನೆಯಲ್ಲಿ ಹೆಂಗ್ ಮಾಡ್ತೀವಿ ಆ ಥರ ಮಾಡ್ತಾ ಇದೀವಿ. ಎಲ್ಲರೂ ಬನ್ನಿ ನೋಡೋಣ. ಹೊಸಬ್ರು ನೋಡೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಚಿಕನ್ ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಚಿಕನ್ ಅರ್ಧ kg, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಟೊಮೆಟೊ, ಅರ್ಶಿನ, ಧನಿಯಾ ಪೌಡ್ರು, ಸಾಲ್ಟು, ಚಿಲ್ಲಿ ಪೌಡ್ರು, ತೆಂಗಿನಕಾಯಿ, ಮೆಣಸು, ಸೋಂಪು, ಗಸಗಸೆ, ಚಕ್ಕೆ, ಲವಂಗ. ಇವಾಗ ಗ್ಯಾಸ್ ಆನ್ ಮಾಡೋಣ. ಬಾಣಲಿ ಮುಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಆಯಿಲ್ ಹಾಕೋಬೇಕು ಫ್ರೈ ಮಾಡೋದಕ್ಕೆ. ಇದು ಜಸ್ಟ್ ಫ್ರೈ ಆಗೋದಕ್ಕಷ್ಟೇ. ಸ್ವಲ್ಪ ಆಯಿಲ್ ಹಾಕಿ ಇದು ಕಟ್ ಮಾಡ್ಕೊಳ್ಳೋಣ. ಇವಾಗ ಉರಿಯೋದಕ್ಕೆ ಮಸಾಲೆ ರುಬ್ಬಬೇಕಲ್ವಾ, ಅದಕ್ಕೆ ಈ ಸಾರು ಬಿರಿಯಾನಿಗೆ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಬಿರಿಯಾನಿ ಮಾಡ್ತಾ ಇದ್ದೀವಿ. ಬಿರಿಯಾನಿಗೆ ಚಿಕನ್ ಸಾರು ಚೆನ್ನಾಗಿರುತ್ತೆ. ಗ್ರೇವಿ ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ. ಶುಂಠಿ ಸ್ವಲ್ಪ ಸಾಕು. ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡೋಕೆ ಹಂಗೆ ಹಾಕೋಣ. ಸ್ವಲ್ಪ ಹಸೇದು ಹಾಕೋಣ. ಎರಡು ಹಾಕಿದ್ರೆ ಸಾರು ಟೇಸ್ಟ್ ಚೆನ್ನಾಗಿರುತ್ತೆ. ಸಾಕು. ಈಗ ಟೊಮೆಟೊ ಕಟ್ ಮಾಡೋಣ. ಇದು ಉರಿಯೋದಕ್ಕೆ ಮಸಾಲೆ ಸಾರು ಮಾಡೋದಕ್ಕೆ ಫಸ್ಟ್ ಹುರ್ಕೋಬೇಕು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ, ಮೆಣಸಿನ್ಕಾಯಿ ಒಂದು 4 ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕೊಬ್ಬರಿ ಉರಿಯಕ್ಕೆ ಹಾಕಬೇಕು. ಸ್ವಲ್ಪ ಹಾಗೆ ಹಸೇದು ಹಾಕಬೇಕು, ಅವಾಗ ಚೆನ್ನಾಗಿರುತ್ತೆ. ಇದೊಂಚೂರು ಫ್ರೈ ಆದಮೇಲೆ ಟೊಮೆಟೊ, ಕೊತ್ತಂಬರಿ ಎಲ್ಲ ಹಾಕೋಬೇಕು. ಈಗ ಇದು ಮೆಣಸು, ಸೋಂಪು, ಗಸಗಸೆ, ಚಕ್ಕ, ಲವಂಗ ಎಲ್ಲ ಇವಾಗ ಹಾಕೋಬೇಕು. ಈಗ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಆಗಬೇಕು, ಸ್ವಲ್ಪ ಅದುವರೆಗೂ ಚೆನ್ನಾಗಿ ಹುರ್ಕೋಬೇಕು. ಒಂದು ಹಾಫ್ ಹುರಿದ ಮೇಲೆ ಟೊಮೆಟೊ ಹಾಕ್ಬೇಕು. ಟೊಮೆಟೊ, ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಚೆನ್ನಾಗಿ ಫ್ರೈ ಆಗಿದ್ರೆ ಇದೆಲ್ಲ ಮತ್ತೆ ಗ್ರೈಂಡ್ ಮಾಡೋವಾಗ ಸ್ವಲ್ಪ ಕೊಬ್ಬರಿ ಇದಕ್ಕೆ ಹಾಕಿದ್ದೀನಿ, ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಾಗೆ ಹಸೇದು ಹಾಕೋಬೇಕು. ಎರಡೂ ಥರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಟೊಮೆಟೊ, ಕೊತ್ತಂಬರಿ, ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ. ಪುದೀನ ಫ್ಲೇವರ್ಗೆ ಅಷ್ಟೇನೆ, ಜಾಸ್ತಿ ಹಾಕಿದ್ರೆ ಸ್ಮೆಲ್ಲು ತುಂಬ ಬಂದ್ಬಿಡತ್ತೆ. ನಮ್ಮ ಮನೆಯಲ್ಲಿ ನಾವು ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ, ಕಮ್ಮಿ ಯೂಸ್ ಮಾಡ್ತೀವಿ. ಮಸಾಲೆ ಜಾಸ್ತಿ ಹಾಕಿದ್ರೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ. ಅದರಿಂದ ಸ್ವಲ್ಪ ಕಮ್ಮಿ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪನೇ ಹಾಕೋಬೇಕು. ಜಾಸ್ತಿ ಹಾಕಿದ್ರೆ ತುಂಬ ಎದೆಲ್ಲ ಉರಿ ಬಂದ್ಬಿಡತ್ತೆ, ತಿನ್ನಕ್ಕಾಗೋದಿಲ್ಲ, ನಮಗೆ ಸರಿ ಹೋಗಲ್ಲ ಅದು. ಸ್ವಲ್ಪ ಫ್ರೈ ಆಗಬೇಕು. ಈಗ ಇದು ನೋಡಿ ಸ್ವಲ್ಪ ಬ್ರೌನ್ ಆಗಿದೆ ಅಲ್ವಾ, ಇಷ್ಟು ಬ್ರೌನ್ ಆಗಬೇಕು. ಇಷ್ಟು ಹುರಿದ್ರೆ ಮಸಾಲೆ ಫಸ್ಟ್ ಧನಿಯಾ ಪೌಡ್ರ್ ಹಾಕಬೇಕು. 2 ಸ್ಪೂನ್ ಧನಿಯಾ ಪೌಡ್ರು ಹಾಕಿದ್ದೀವಿ. 1.5 ಸ್ಪೂನ್ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತೀನಿ. ಯಾಕಂದ್ರೆ ಪೆಪ್ಪರು, ಮೆಣಸಿನ್ಕಾಯಿ ಎಲ್ಲ ಹಾಕಿದೀವಲ್ಲ, ಹಾಗಾಗಿ 1.5 ಸ್ಪೂನು
ಮೆಣಸಿನ್ಕಾಯಿ ಪೌಡ್ರು. ಇದು ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಮತ್ತೆ ಹಸೆ ಕೊಬ್ಬರಿ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಅಷ್ಟೇ. ಇದು ಚೆನ್ನಾಗಿ ಹುರಿಬೇಕು. ಇದು ಹುರಿದ್ಮೇಲೆ ಇದು ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಸಾರ್ಗೆ ಹಾಕೋಬೇಕು. ಈಗ ಆಫ್ ಮಾಡ್ತೀನಿ ಸ್ಟವ್. ಸಾಕು, ಇಷ್ಟು ಹುರಿದ್ರೆ ಸಾಕು. ಆಫ್ ಮಾಡ್ತೀನಿ. ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡೋಣ. ಅದುವರೆಗೂ ಇವಾಗ ಸಾರಿಗೆ ಒಗ್ಗರಣೆ ಹಾಕೊಳ್ಳೋಣ. ಚಿಕನ್ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಒಗ್ಗರಣೆ ಮಾಡ್ಕೋಬೇಕು. ಕರ್ಬೇವು ಹಾಕೊಂತೀನಿ. ಕರ್ಬೇವು ಸ್ವಲ್ಪ ಚೆನ್ನಾಗಿದೆ. ಆನಿಯನ್ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿನ ಹುರ್ಕೋಬೇಕು. ಸ್ವಲ್ಪ ಈರುಳ್ಳಿ ಬ್ರೌನ್ ಆಗಬೇಕು. ಅದುವರೆಗೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಚಿಕನ್ ಹಾಕೋಬೇಕು. ಈ ಥರ ಸಾರು ಮಾಡಿದಾಗ ಮುದ್ದೆ ಮಾಡಿದ್ರು ಚೆನ್ನಾಗಿರುತ್ತೆ. ಮುದ್ದೆಗೆ, ಬಿರಿಯಾನಿಗೆ, ವೈಟ್ ರೈಸ್ಗೆ ಎಲ್ಲ ಚೆನ್ನಾಗಿದೆ. ಈಗ ಆನಿಯನ್ಸ್ ಲೈಟಾಗಿ ಬ್ರೌನ್ ಆಯಿತು. ಈಗ ಚಿಕನ್ ಹಾಕೋಬೇಕು. ಚಿಕನ್ ಹಾಕೊಂಡು ಚೆನ್ನಾಗಿ ಇದನ್ನ ಹುರಿಬೇಕು. ಈಗ ಚಿಕನ್ ಚೆನ್ನಾಗಿ ಹುರ್ಕೋಬೇಕು. ಈ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್. ಈಗ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲಿ. ಇದು ಆಯಿಲಲ್ಲೇ ಸ್ವಲ್ಪ ಬೇಯಬೇಕು ಇದು ಚೆನ್ನಾಗಿ. ಈಗ ಸ್ವಲ್ಪ ಅರಿಶಿನ ಹಾಕೋಬೇಕು. 1 ಸ್ಪೂನ್ ಅರಿಶಿನ ಹಾಕೋಬೇಕು. ಆಮೇಲೆ ಸಾಲ್ಟು ಹಾಕೋಬೇಕು. 2 ಸ್ಪೂನ್ ಸಾಲ್ಟ್ ಹಾಕೋತೀನಿ. ಆಮೇಲೆ ಕಮ್ಮಿ ಆದರೆ ಬೇಕಾದ್ರೆ ಹಾಕೋಬೇಕು. ಹೀಗಾಗಿ ಸಾಲ್ಟ್ ಹಾಕ್ಬೇಕು. ಅವಾಗೆ ಅದು ಚೆನ್ನಾಗಿ ಉಪ್ಪು ಚೆನ್ನಾಗಿ ಹಿಡಿಯೋದು ಚಿಕನಲ್ಲಿ. ಇಲ್ಲಾಂದರೆ ಚಿಕನ್ ಸಪ್ಪೆ ಸಪ್ಪೆ ಆಗಿರುತ್ತೆ ತಿನ್ನೋಕ್ಕೆ. ಅದಕ್ಕೆ ಆಯಿಲಲ್ಲಿ ಚೆನ್ನಾಗಿ ಉರಿಯುವಾಗನೇ ಸಾಲ್ಟ್ ಹಾಕಬೇಕು. ಅದಕ್ಕೆ ಚೆನ್ನಾಗಿ ಇವಾಗ ಇದು ಆಯಿಲಲ್ಲೇ ಚೆನ್ನಾಗಿ ಉರಿಬೇಕು ಇದನ್ನ. ಇದು 5 to 10 ಮಿನಿಟ್ಸು ಹಿಂಗೆ ಇದು ಆಯಿಲಲ್ಲಿ ಚೆನ್ನಾಗಿ ಉರಿಯೋವರೆಗೂ ಈಗ ನಾವು ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಹುರಿದಿಟ್ಟಿದ್ವಲ್ಲ ಅದೇ ಮಸಾಲೆನ ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಈಗ ತಣ್ಣಗಾಗಿದೆ. ಈಗ ಈ ಮಸಾಲೆನ ಚೆನ್ನಾಗಿ ಮಿಕ್ಸಿನಲ್ಲಿ ಸ್ಮೂತಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಇದು ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು. ಇದು ಆವಾಗ ಹೇಳಿದ್ನಲ್ವಾ, ತೆಂಗಿನಕಾಯಿ ಸ್ವಲ್ಪ ಫ್ರೈ ಮಾಡಕ್ ಹಾಕಿದ್ವಿ. ಸ್ವಲ್ಪ ಹಿಂಗೆ ಹಸೆ ಕಾಯಿ ಹಾಕ್ಬೇಕು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿದಾಗ. ಈಗ ಎಲ್ಲ ನುಣ್ಣಗೆ ರುಬ್ಕೊಂಬರೋಣ. ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಈಗ ನೋಡಿ, ತೆಗೆದ್ಬಿಟ್ಟು ನೋಡ್ರೆ ಗೊತ್ತಾಗುತ್ತೆ. ಸ್ವಲ್ಪ ಈ ಥರ ನೀರು ಬಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಇದು ಉರಿಬೇಕು ಆಯಿಲಲ್ಲೇ ಚೆನ್ನಾಗಿ. ಈಗ ಮಸಾಲೆ ಹಾಕ್ಕೋಬೇಕು. ಈಗ ಚೆನ್ನಾಗಿ ಮಸಾಲೆ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಈಗ ಸ್ವಲ್ಪ ನೀರು ಹಾಕೋತೀನಿ. ಎಷ್ಟು ಗ್ರೇವಿ ಬೇಕು ನಮಗೆ ಅಷ್ಟು ನೀರು ಹಾಕೋಬೇಕು. ನೋಡಿ ಇಷ್ಟು. ಇನ್ನೊಂಚೂರು ನೀರು ಹಾಕೊತೀನಿ. ಮತ್ತೆ ನೀರು ಅದರಲ್ಲೇ ಬೇಯ್ತಾ ಬೇಯ್ತಾ ಚಿಕನ್ ನೀರನ್ನು ಬಿಟ್ಕೊಳತ್ತೆ. ಸ್ವಲ್ಪ ಇನ್ನೊಂಚೂರು ನೀರು
ಸಾಕು. ಇಷ್ಟು ನೀರು ನೋಡಿ, ಇಷ್ಟು ಇರ್ಬೇಕು ನೀರು. ಇಷ್ಟು ನೀರಿದ್ರೆ ಸಾಕು. ಚೆನ್ನಾಗಿ ಹುರಿಬೇಕು. ಈಗ ಸಾಲ್ಟ್ ನೋಡ್ಕೋಬೇಕು. ಒಂಚೂರು ಸಾಲ್ಟ್ ಹಾಕ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿಯೋವರೆಗೂ ಚೆನ್ನಾಗಿ ಕುದ್ರೆ ಸಾರು ಚೆನ್ನಾಗಿರುತ್ತೆ. ಬಾಯ್ಲ್ ಆಗಬೇಕು. ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ. ಸಾರು ಆಗಿದೆ, ನೋಡೋಣ. ನೋಡಿ, ಸಾರು ಆಗಿದೆ. ಇವಾಗ ನೋಡಿ, ಸಾರು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದು ಆಫ್ ಮಾಡ್ತೀನಿ. ಚಿಕನ್ ಸಾರು ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.